ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಇದು ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಅದ್ರ ಜೊತೆಗೆ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಕುಚ್ ಥರನೂ ಕಾಣಿಸುತ್ತೆ, ಹಾಗೆ ಬ್ರೈಡಲ್ ಆಗಿ ಕೂಡ ಕಾಣಿಸುತ್ತೆ. ನೋಡಿ, ಇದು ನಾನು ಮೊದಲು ಹಾಕಿದಂಥ ಡಿಸೈನು. ಈಗ ಅದ್ರ ಪಕ್ಕದಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ ಫಸ್ಟು ಒಂದು ಲಾಕ್ ಮಾಡ್ತೀನಿ. ಅಂದರೆ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀವಲ್ವ, ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ. ನೋಡಿ ಹೇಗೆ ಅಂತ. ನೋಡಿ, 1 ಟೈಮ್ ಲಾಕ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಲಾಕ್ನ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು, ನೋಡಿ ನೀಡಲ್ ಮೇಲೆ 3 ಥ್ರೆಡ್ ಆಗಿದೆ. ಈಗ 3 ಥ್ರೆಡ್ನ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೋತೀನಿ. ಅಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಆಗಿದ ತಕ್ಷಣ 1 ಚೈನ್, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು 1 ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಟು ಫ್ರೆಂಡ್ಸ್, ಒಂದೇ 1 ಪಾಯಿಂಟು. ಅಂದರೆ ಆ ಸಿಂಗಲ್ ಚೈನ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೆ ಅಂತ ನಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅಂದಾಜಲ್ಲಿ. ಅಷ್ಟು ಪ್ಲೇಸ್ನ ಬಿಟ್ಬಿಟ್ಟು ನೋಡಿ ಥ್ರೆಡ್ನ ತಂದಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 3 ಥ್ರೆಡ್ ಆಯ್ತಲ್ವಾ. ಈಗ 3 ಥ್ರೆಡ್ನ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋದು. ಸೊ ನೋಡಿ, ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ನೋಡಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ 1 ಚೈನ್, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಒಂದೇ 1 ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ನ ತಂದು ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, ಎವ್ರಿ ಟೈಮು 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. 1 ಚೈನ್ ಹಾಕಬೇಕು. 2 ಸತಿ ಡಬಲ್ ಕ್ರೋಶೆ, 1 ಚೈನ್, 2 ಸತಿ ಡಬಲ್ ಕ್ರೋಶೆ, 1 ಚೈನ್. ಇದೇ ಥರ ನಾನು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಸ್ವಲ್ಪ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ, ನೀವು ಸೀರೆಗೆ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಬೇಸ್ ಲೈನ್ ತುಂಬಾ ಈಸಿ ಇದೆ. ಹಾಫ್ ಡಬಲ್ ಕ್ರೋಶೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಸ್ಲೋ ಮಾಡ್ಕೊಂಡಾದರೂ ನೋಡಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. 1 ಚೈನ್, 2 ಸತಿ ಡಬಲ್ ಕ್ರೋಶೆ. ನೋಡಿ, ಎಂಡಿಂಗಲ್ಲಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ಗೂ ಕೂಡ ಫ್ರೆಂಡ್ಸ್ ನೋಡಿ, ನಾನು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಅದು ನಾನು ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಅದು ಕೂಡ ಅಲ್ಲಿ ನಾನು ಸ್ಟಾರ್ಟಿಂಗಿಂದನೇ ಅದನ್ನು ಕೌಂಟಿಂಗಿಗೆ ತೊಗೊಂಡಿದ್ದೀನಲ್ವ, ಅದಕ್ಕೆ ಫಸ್ಟು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಆಮೇಲೆ ನೋಡಿ ಅಲ್ಲಿ ನಾವು ಫಸ್ಟ್ ಲಾಕ್ ಏನು ಮಾಡಿರ್ತೀವಲ್ವ, ಆ ಹೋಲ್ ಕಾಣಿಸುತ್ತೆ. ಆ ಹೋಲ್ ಒಳಗಡೆ ಈಗ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈ ಬೇಸ್ ಲೈನಲ್ಲಿ ನಾವೇನು 1 ಚೈನ್ ಹಾಕಿದ್ದೀವಲ್ವ, ಈ 1 ಚೈನ್ ಗ್ಯಾಪ್ ಕೆಳಗಡೆ, ಆ ಗ್ಯಾಪ್ ಕೆಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1 ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ ಈಗ 1 ಚೈನ್ ಹಾಕ್ಕೋತೀನಿ. 1 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ನೋಡಿ, ಅದೇ 1 ಚೈನ್ ಒಳಗಡೆ ಏನು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ. ಈಗ ನಾನು ಇಲ್ಲಿ ನೋಡಿ 2 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ಚೈನ್ ಏನೂ ಹಾಕ್ತಾಯಿಲ್ಲ. ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ, ನೆಕ್ಸ್ಟ್ ಚೈನ್ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನಾವು ಒಂದೇ ಚೈನ್ ಒಳಗಡೆ 2 ಸತಿ ಡಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ 1 ಚೈನ್ ಹಾಕಬೇಕು, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ 1 ಸತಿ ಡಬಲ್ ಕ್ರೋಶೆ ಮಾಡಬೇಕು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಈಗ ನೆಕ್ಸ್ಟ್ ಚೈನ್ಗೆ ಹೋಗ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಅಲ್ಲಿ ನಾನು ಚೈನ್ ಏನೂ ಹಾಕ್ಕೊಂಡಿಲ್ಲ ಅದರ ಹಿಂದ್ಗಡೆ. ಈಗ ನೋಡಿ, ಸೂಜಿ ಮೇಲೆ ದಾರ 1 ಚೈನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ಹಾಕಿ ಅದೇ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ನೋಡಿ, 1ರಲ್ಲಿ 2 ಸತಿ ಡಬಲ್ ಕ್ರೋಶೆ ಆಯ್ತಲ್ವ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗ್ತೀನಿ. ಇದು ಯಾಕೆ ಈ ಥರ ಅಂತಂದರೆ ಸ್ವಲ್ಪ ಈ ಡಿಸೈನು ಲುಕ್ಕು ಡಿಫ್ರೆಂಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನಾನಿದು ಬೇರೆ ಡಿಸೈನ್ಗೆ ಯೂಸ್ ಮಾಡಿದ್ದಂಥ ಥ್ರೆಡ್ಡು.
ಉಳಿದಿತ್ತು ಅಲ್ವಾ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾನು ಹಾಗೆ ತೊಗೊಂಡಿದ್ದೀನಿ. 6 ಎಳೆ ದಾರಕ್ಕಾದರೆ ಇದು ಡಿಸೈನು ನೀಟಾಗಿ ವೇರಿಯೇಷನ್ ಆಗುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು 8 ಎಳೆ ಇರೋದ್ರಿಂದ ಥಿಕ್ಕಾಗಿ ಕಾಣಿಸ್ತಾ ಇದೆ, ಬಟ್ ಸ್ಟಿಫಾಗಿ ಕಾಣಿಸುತ್ತೆ, ತೊಂದರೆ ಏನಿಲ್ಲ. 8 ಎಳೆ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬಾರ್ಡರ್ ಡಿಸೈನ್ ಥರನೂ ಕಾಣಿಸುತ್ತೆ, ಸೆಮಿ ಬ್ರೈಡಲ್ ಆಗೂ ಕಾಣಿಸುತ್ತೆ. ತುಂಬಾ ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದೇ ಹೇಳಿದೆ ಅಲ್ವಾ, ಅರ್ಥ ಆಗಿಲ್ಲ ಅಂದರೆ ಸ್ಲೋ ಮಾಡ್ಕೊಂಡು ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಎಂಡಿಂಗಲ್ಲಿ ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ 3rd ಸ್ಟೆಪ್ಗೆ ನಾನು ನೋಡಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ 2ನೇ ಸ್ಟೆಪ್ಪಿಗೆ ಬೇರೆ ಕೂಡ ತೊಗೋಬೋದು, ಬಟ್ ನಾನು ಅದೇ ಕಲರ್ನ ಯೂಸ್ ಮಾಡಿದ್ದೀನಿ. ನೋಡಿ, ಇದು ಇಲ್ಲೇ ಲಾಕ್ ಮಾಡ್ಕೋಬೋದು, ಬಟ್ ಇಲ್ಲಿ ಗ್ಯಾಪ್ ಇರೋದ್ರಿಂದ ಥ್ರೆಡ್ ಹಂಗೆ ಬಂದುಬಿಡುತ್ತೆ ಈ ಕಡೆ ಅಂದ್ಬಿಟ್ಟು ನಾನು ಅಲ್ಲಿ ಲಾಕ್ ಮಾಡ್ತಾಯಿಲ್ಲ. ಫಸ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಆ 2 ಚೈನ್, ನಾವೇನು 2 ಚೈನ್ ಹಾಕಿ ಅವಾಗ ವರ್ಕ್ ಸ್ಟಾರ್ಟ್ ಮಾಡಿರ್ತೀವಲ್ವ, ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಒಂದು ಸತಿನಾದರೂ ಮಾಡ್ಬೋದು ಫ್ರೆಂಡ್ಸ್, ಅಥವಾ ನಿಮಗೆ ಇನ್ನೂ ಅದು ಗ್ಯಾಪ್ ಏನಾದರೂ ಕಾಣಿಸಿದ್ರೆ 2 ಟೈಮ್ಸ್ ಕೂಡ ಮಾಡ್ಕೋಬೋದು. ನೋಡಿ, ನಾನೀಗ ಲಾಕ್ ಆಗಿದ ತಕ್ಷಣ 1 ಚೈನ್ ಹಾಕಿದ್ದೀನಿ. 1 ಚೈನ್ ಹಾಕ್ಕೊಂಡು ನೋಡಿ, ನಾವು ಇದರಲ್ಲಿ 2 ಸತಿ ಡಬಲ್ ಕ್ರೋಶೆ ಮಾಡಿದ್ದೀವಿ. ಮಧ್ಯದಲ್ಲಿ 1 ಚೈನ್ ಇದೆ, ಗೊತ್ತಾಗ್ತಾ ಇದೆ ಅಲ್ವಾ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ಆ ಗ್ಯಾಪ್ ಒಳಗಡೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಥ್ರೆಡ್ನ ತಂದಿದ್ದೀನಿ. ಬಟ್ ನಾನು ಅದನ್ನು 2ರಲ್ಲಿ 1 2ರಲ್ಲಿ 1 ಮಾಡ್ತಾಯಿಲ್ಲ, ಎಲ್ಲ ಥ್ರೆಡ್ನು ಹಾಗೆ ಇಟ್ಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ನೀಡೆಲ್ಲ ಹಾಕಿ ಥ್ರೆಡ್ನ ತಂದಿದ್ದೀನಿ. ಸೊ ಟೋಟಲಿ ಇಲ್ಲಿ ನಾನು 3 or 4 ಟೈಮ್ಸು ಥ್ರೆಡ್ನ ತೊಗೊಂಬರ್ತೀನಿ. ನೋಡಿ, 3 ಟೈಮ್ಸ್ ಆಯಿತು. ಈಗ 4th ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ, 4 ಟೈಮ್ಸ್ ನಾವು ಥ್ರೆಡ್ನ ತರೋದಕ್ಕೆ, ಬಟ್ ನಿಧಾನಕ್ಕೆ ನಾವು ತಂದ್ಕೋಬೇಕು. 3 ಟೈಮ್ಸ್ ತಂದರೆ ಚಿಕ್ಕದಾಗಿ ಕಾಣಿಸುತ್ತೆ. ಇದು ಯಾಕಂದರೆ ಪಫ್ ಥರ ಮಾಡ್ತಾರೆ, ಯಾಕಂದರೆ ಇದು ಪಫ್ ಥರ ಮಾಡೋದ್ರಿಂದ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ 4 ಟೈಮ್ಸ್ ಮಾಡಬೇಕು. ಈಗ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ಸು ಅಷ್ಟೇ ಫ್ರೆಂಡ್ಸ್, ಕೆಲವ್ರಿಗೆ ಏನಾದರೂ ಬೀಡ್ಸ್ ಬೇಡ ಅಂತಂದರೆ ನಾವು ವಿತೌಟ್ ಬೀಡ್ಸ್ ಕೂಡ ಹಾಕ್ಬೋದು. ಬೀಡ್ಸ್ ಬೇಕು ಅಂದರೆ ಈ ಥರ ಕೂಡ ಹಾಕ್ಬೋದು. ನೋಡಿ, ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೋಡಿ, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ನೆಕ್ಸ್ಟು ಈ 2 ಡಬಲ್ ಕ್ರೋಶಗಳ ಮಧ್ಯೆ ಚೈನ್ ಏನಿದೆ ಅಲ್ವಾ, ಆ ಚೈನ್ ಕೆಳಗಡೆ ಹೋಗಿ ಮತ್ತು ಥ್ರೆಡ್ಸ್ನ ತರ್ತೀನಿ. ಇದೂ ಅಷ್ಟೇ, ನಾವು ಪಫ್ನ ಮಾಡ್ತಾ ಇರೋದ್ರಿಂದ ಎಲ್ಲ ಥ್ರೆಡ್ಸ್ನು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ನೋಡಿ, ಹಾಗೆ ಇಟ್ಕೊಂಡು ಈಗ 3 ಟೈಮ್ ಆಯಿತು. ಇನ್ನೊಂದು ಟೈಮ್ ಕೂಡ ಥ್ರೆಡ್ನ ತಂದು ಈಗ ಎಲ್ಲ ಥ್ರೆಡ್ಸ್ನು ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೋತೀನಿ. ನೋಡಿ, ಸ್ವಲ್ಪ ನಾವು ಫಸ್ಟ್ ಹಿಂಗೆ ನೀಡಲ್ ತರಬೇಕಾದ್ರೆ ನೀಟಾಗಿ ನೀಡಲ್ನ ಒಂದು ಈಕ್ವಾಲಿಟಿ ನೋಡಿ ನಾವು ಅದನ್ನು ಎಳ್ಕೊಂಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಅದು ಲಾಕ್ ಆಗಿದ ತಕ್ಷಣ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ನೆಕ್ಸ್ಟು ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಮತ್ತೆ ಪಫ್ನ ಮಾಡ್ತೀನಿ. ನೀವು ಈ ಥರನಾದರೂ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ವಲ್ಪ ಸ್ಲ್ಯಾಂಟಾಗಿ ಪಫ್ ಡಿಸೈನ್ ಏನು ಮಾಡ್ತೀವಲ್ವ, ನಾನು ಲಾಸ್ಟ್ ಟೈಮಲ್ಲಿ ಒಂದು ಸತಿ ಹೇಳಿದ್ದೀನಿ, ಅಂದರೆ ಪೆಟಲ್ಸ್ ಥರ ಮಾಡಿದ್ದೀನಿ, ಅದನ್ನು ಪೆಟಲ್ಸ್ ಡಿಸೈನಲ್ಲಿ ಮಾಡಿದ್ದೀನಿ. ಆ ಡಿಸೈನ್ನ ಕೂಡ ನಾವು ಇಲ್ಲಿ ಮಾಡ್ಕೋಬೋದು, ಬಟ್ ಸ್ವಲ್ಪ ಇದು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ನೋಡಿ, ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ ನಾನು ಇಲ್ಲಿ ಒಂದು 5 ಟೈಮ್ಸ್ನ ಫಿನಿಶ್ ಮಾಡಿದ್ದೀನಿ, ಅಂದರೆ 5 ಬೀಡ್ಸ್ ಆಗೋವರೆಗೂ ಹಾಕಿದ್ದೀನಿ. ಈಗ ನೋಡಿ, ನಾನು ಬೀಡನ್ನ ಇನ್ಸರ್ಟ್ ಮಾಡಲ್ಲ, ಜಸ್ಟ್ ಒಂದು ಚೈನ್ ಹಾಕ್ತೀನಿ. ಚೈನ್ ಹಾಕಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸೇಮ್ ಇಷ್ಟೊತ್ತು ಹೇಗೆ ಹಾಕಿದ್ವೋ ಅದೇ ಥರ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಚೈನ್ ಏನಿದೆ ಅಲ್ವಾ, ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತು ಇದೇ ಥರ ಪಫ್ನ ಮಾಡ್ತೀನಿ. ಆ 1 ಚೈನ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಕುಚ್ಗೋಸ್ಕರ. ಕುಚ್ಚನ್ನ ನಾವು ಆ ಗ್ಯಾಪಲ್ಲಿ ಕಟ್ಕೋಬೇಕು. ನಿಮಗೆ ಕುಚ್ಚು ಬೇಡ ಅಂದರೆ ಬೀಡ್ಸ್ನ ಹಾಗೆ ಕಂಟಿನ್ಯೂ ನಾವು ಹಾಕ್ಕೊಂಡು ಹೋಗ್ಬೋದು. ನೋಡಿ, ಈಗ ಮತ್ತೆ ಲಾಕು, ಮತ್ತೆ ದಾರ ಮೇಲೆ ಮಾಡಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಈ ಡಿಸೈನ್ನ ಏನು 3 ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಲ್ವ, ನೀವು 3 ಸ್ಟೆಪ್ಸ್ಗೂ ಬೇರೆ ಬೇರೆ ಕಲರ್ಸ್ನ ಯೂಸ್ ಮಾಡ್ಬೋದು. ಬಟ್ ನಾನು 2 ಸ್ಟೆಪ್ಗೆ ಒಂದೇ ಕಲರ್ನ ಯೂಸ್ ಮಾಡಿ 3rd ಸ್ಟೆಪ್ಗೆ ಮಾತ್ರ ಚೇಂಜ್ ಮಾಡಿದ್ದೀನಿ.
ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ. ನೀವು 3 ಥರ ಯೂಸ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಕಟ್ಟಬೇಕಾದ್ರೂ ಅಷ್ಟೇ, ನೀವು ಮಲ್ಟಿ ಕಲರ್ಸ್ನೆಲ್ಲ ಯೂಸ್ ಮಾಡಿ ಕುಚ್ಚನ್ನ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ನಿಮಗೆ ತೋರ್ಸೋಕ್ಕೆ ಅಲ್ವಾ, ಅದಕ್ಕೆ ಯಾವಾಗಲೂ ಒಂದೇ ಕಲರಲ್ಲೇ ಕುಚ್ಚು ಕಟ್ಬಿಟ್ಟು ತೋರಿಸ್ಬಿಡ್ತೀನಿ. ನೀವು ಸೀರೆಗೆ ಕಟ್ಟಬೇಕಾದ್ರೆ ಮಲ್ಟಿ ಕಲರ್ಸಲ್ಲೇ ಕಟ್ಟಿ. ಸೊ ನೋಡಿ, ಇದೇ ಥರ ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ವ, ಇದೇ ಥರ ನೀವು ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ಫಿನಿಶ್ ಆಯಿತು. ಈ ಥರ ಬಂದಿದೆ. ಇಲ್ಲಿ ಚೈನ್ ಕುಚ್ಚಿಗೆ, ಆಮೇಲೆ ಎಂಡಿಂಗಲ್ಲಿ ಥ್ರೆಡ್ ಸಾಲ್ಟೇಜ್ ಆಯಿತು ಅಂತ ನಾನು ಈ ಥರ ಬೇರೆ ಕಲರ್ನ ತೊಗೊಂಡಿದ್ದೀನಿ. ಈಗ ಆ ಗ್ಯಾಪಲ್ಲೆಲ್ಲ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಈ 1 ಚೈನ್ ಗ್ಯಾಪು. ಬೀಡ್ ಬೇಡ ಅಂದರೆ ಹೇಳಿದೆ ಅಲ್ವಾ, ಇದೇ ಥರ ಬೀಡ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಕುಚ್ಚು ಬೇಡ ಅಂದರೆ. ಫ್ರೆಂಡ್ಸ್ ನೋಡಿ, ಈಗ ನಾನು ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸ್. ನೀವು 6 ಎಳೆ ದಾರ ತೊಗೊಂಡು ಟ್ರೈ ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 450 to 550ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಥ್ರೆಡ್ ವರ್ಕ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸತಿ ನಾವು 600 ಕೂಡ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಚಾರ್ಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ಆನ್ ದ ವಾಚಿಂಗ್. ನೆಕ್ಸ್ಟು ಮತ್ತೆ ಒಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.